ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ 45ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಪಿಸೋಡ್ ನೋಡಿದೆ. ಎಪಿಸೋಡ್ ನಿಜವಾಗ್ಲೂ ಕೂಡ ಸಖತ್ತಾಗಿತ್ತು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರ್ ಎಪಿಸೋಡ್. ಅಂದರೆ 45 ಎಪಿಸೋಡಿಗೆ ನಿಜವಾಗ್ಲೂ ಈ ಒಂದು ಕಂಟೆಂಟ್ ಬೇಕಿತ್ತು. 45ನೇ ಎಪಿಸೋಡ್ ಏನಿದೆ ಇವತ್ತಿಂದ ಇನ್ನೂ ಬಿಗ್ ಬಾಸಲ್ಲಿ ಸ್ವಲ್ಪ ಎನರ್ಜೆಟಿಕ್ ಆಗಿ ಗೇಮ್ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಆರ್ಟ್ ಟೀಮು. ನನಗಂತೂ ಖುಷಿ ಆಯಿತು. ಓಕೆ, ಎಪಿಸೋಡಿನ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಲೇಬೇಕು. ಏನು ಗೊತ್ತಾ, ಏನೇನೋ ಕಳ್ತನ ಮಾಡೋದು ನೋಡಿದ್ದೀನಿ ಆಯಿತಾ. ಹಾಲು ಪದೇ 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 ಪಾಪ ಕ್ಯಾಪ್ಟನ್ನು ನಮ್ಮ ಮಾಡೋರು ಇವ್ರು ಕಳ್ತನ ಮಾಡ್ತಾರೆ. ಫ್ರಿಜ್ಜಲ್ಲಿ ಹಾಲಿಟ್ರೆ ಅಂತ ಹೇಳ್ಬಿಟ್ಟು, ಮಿಲ್ಕ್ ಇಟ್ಟರೆ ಕಳ್ತನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಲನ್ನ ತಗೊಂಡೋಗ್ಬಿಟ್ಟು ಪಾಪ ಅವರು ಅವರ ಕ್ಯಾಪ್ಟನ್ ರೂಮಲ್ಲಿ ಇಟ್ಟಿದ್ದಾರೆ ನಮ್ಮ ಮಾಡೋರು. ಈ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಆಮೇಲೆ ಮತ್ತೆ ಯಾರೋ ಜಾನ್ವಿ, ಇವ್ರು ಪದೇ ಪದೇ ಹೋಗೋದು, ಹಾಲು ತಗೊಂಬರೋದು, ಕಳ್ತನ ಮಾಡೋದು. ಕೊನೆಗೆ ಇವ್ರೆಂಥ ಖತರ್ನಾಕ್ಗಳು ಅಂದರೆ, ಪಾಪ ನಮ್ಮ ಗಿಲ್ಲಿ ಆ ಹಾಲಿನ ಮುಖನೂ ನೋಡಿಲ್ಲ, ಏನೂ ನೋಡಿಲ್ಲ. ಪಾಪ ಮಾಡೋರು ಕೇಳೋಕೆ ಹೋದ್ರೆ ಇಲ್ಲ ಗಿಲ್ಲಿ ತಗೊಂಡಿರೋದು ನಾವಲ್ಲ. ಹೆಂಗೆ ಸತ್ಯ ತಲೆ ಮೇಲೆ ನೋಡ್ದಂಗೆ ಹೇಳ್ತಾರೆ ಗುರು ಇವರು. ಅಲ್ಲ, ಗಿಲ್ಲಿ ಮೇಲೆ ಅಪ್ಪಂದು ಒರೆಸ್ಬಿಟ್ರು. ನಾವೇ ನೋಡ್ದಂಗೆ 2-3 ಸರಿ ಅವ್ರು ಹಾಲು ಕದ್ದಿದ್ದು ನಾವು ನೋಡ್ದು ತಾನೆ, ಎಪಿಸೋಡಲ್ಲಿ ತೋರಿಸಿದ್ರು ತಾನೆ. ನಮ್ಮ ತಲೆ ಮೇಲೆ ಹೊಡೆದಂಗೆ ಅವ್ರು ಹೆಂಗೆ ಸುಳ್ಳು ಹೇಳ್ತಾರೆ ಗೊತ್ತಾ. ಯಪ್ಪ ಬಿಗ್ ಬಾಸ್ ಮನೆಯಲ್ಲಿ ಹಾಲು ಕಳ್ಳರಿದ್ದಾರೆ, ಎಚ್ಚರಿಕೆ ಅನ್ನೋಂಗೆ ಆಯ್ತು ನನಗೆ. ಇವ್ರದ್ದು ಟೀಮ್ ಇದೆಯಲ್ಲ ಒಂಥರ ಅಲ್ಲ, ಅಟ್ಲೀಸ್ಟ್ ಆಯಿತು ಮಾಡೋರೆ ತಗೊಂಡಿದ್ದು ಹಾಲು ಅಂದರೆ ಮುಗ್ದೋಯ್ತು. ಅದು ಬಿಟ್ಟು ಹಾಲನ್ನ ಬೆಡ್ರೂಮಲ್ಲಿ ಬಚ್ಚಿಡೋದು, ಗಿಲ್ಲಿ ತಗೊಂಡ ಅಂತ ಹೇಳೋದು, ಇವ್ರದ್ದು ಏನು ನನಗೊಂದು ಅರ್ಥ ಆಗ್ತಿಲ್ಲ. ಓಕೆ, ಅವ್ರು ಇರೋದೇ ಹಂಗೆ ಅಂದಮೇಲೆ ಅವ್ರನ್ನ ನಾವು ಬದಲು ಮಾಡೋಕ್ಕಾಗುತ್ತೆ. ಓಕೆ, ಎಪಿಸೋಡಿಗೆ ಬರೋಣ. ಎಪಿಸೋಡು ಸ್ಟಾರ್ಟ್ ಆಗೋದೇನೆ ನಮ್ಮ ಏನು ಈ ಧ್ರುವಂತ್ ಇದಾರಲ್ಲ, ಈ ಧ್ರುವಂತು ಮತ್ತು ರಾಶಿಕನ ಈ ಲವ್ ಸ್ಟೋರಿ ನಮಗಂತೂ ಗೊತ್ತಿರಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತರೆ ಕಮೆಂಟ್ ಮಾಡಿ. ನಮ್ಮ ಧ್ರುವಂತ್ ಅವರು ನಮ್ಮ ಧನುಷ್ ಅವ್ರ ಹತ್ರ ಒಪ್ಪಿಸ್ತಾರೆ. ಅಂದರೆ ನನ್ನ ಥಿಂಗ್ಸ್ ಎಲ್ಲ ರಾಶಿಕನ ಹತ್ರ ಇದೆ, ಇಸ್ಕೊಡಿ ಅಂತಾರೆ. ನಮ್ಮ ಧನುಷ್ ಹೋಗಿ ರಾಶಿಕನ್ ಕೇಳ್ತಾರೆ. ರಾಶಿಕ ಅವಳ ಹತ್ರ ಇದ್ದಿದ್ದು ಏನೇನೋ ಸಮ್ ಥಿಂಗ್ಸ್ ಆಯಿತಾ ಕೊಡ್ತಾಳೆ, ತಾಂಡೋಗಿ ಧ್ರುವಂತು ಕೊಡ್ತಾರೆ. ನನಗೆ ಗೊತ್ತಿಲ್ಲ ಧ್ರುವಂತ್ಗೆ ರಕ್ಷಿತಾ ಮೇಲೆ ಲವ್ ಇದೆಯಾ ಏನು, ಯಾಕೆ ಅಂತಂದರೆ ಸೂರಜ್ ಬಂದ ಮೇಲೆ ಧ್ರುವಂತು ಆಯಿತಾ ರಾಶಿಕನ ಹತ್ರ ಮಾತನಾಡೋದು ಬಿಟ್ಟಿರೋದಂತೆ. ನಮಗೆ ಗೊತ್ತಿಲ್ಲ, ನಮಗೆ ಧ್ರುವಂತು ರಾಶಿಕಾ ಅವರ ಈ ಲವ್ ಸ್ಟೋರಿ ಏನು ಅನ್ನೋದು ಗೊತ್ತಿಲ್ಲ. ನನಗೆ ಯಾಕೋ ಧ್ರುವಂತ್ ಮತ್ತು ರಾಶಿಕಾ ಲವ್ ಸ್ಟೋರಿ ಮುಂದುವರಿಯುತ್ತೆ, ಒಂಥರ ಈ ಟ್ರ್ಯಾಂಗಲ್ ಏನೋ ತಗೊಳುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ. ಓಕೆ, ಅದಾದ ನಂತರ ನಾವ್ಯಾರು ಇಷ್ಟು ದಿನ ದುಶ್ಮನ್ ನಮ್ಮ ಗಿಲ್ಲಿ ಯಾವಾಗಲೂ ಅಂತಾನಲ್ಲ, ಅವ್ವ ನಾನು ನಿನ್ನ ನಂಬಲ್ಲ ಕಣವ ಅಂತೇಳಿ ಜಾನ್ವಿ ಯಾವಾಗಲೂ ನಮ್ಮ ಗಿಲ್ಲಿ ನಟ ಹೇಳ್ತಾ ಇರ್ತಾನೆ. ಅದು 100% ಸತ್ಯ. ರಾತ್ರಿ ನೈಟಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಮಾತಾಡೋದು, ನಾವಿಬ್ಬರು ಮಾತಾಡ್ಕೊಂಡೆ ತಾನೇ ಬಿಟ್ಟಿರೋದು ಮಾತನಾಡೋದನ್ನ. ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ ತಾನೆ, ಅದರಲ್ಲೇನು ಚೇಂಜಸ್ ಇಲ್ಲ ತಾನೆ. ಈಗ ನಾವು ಹೆಂಗೆ ಗೇಮ್ ಆಡ್ತಿದ್ದೀವಿ ಹಂಗೆ ಆಡೋಣ. ನಾವೇನೀಗ ಮಾತಾಡದೆ ಈಗ ದೂರ ಇದೀವಲ್ಲ ಅದೇ ಥರ ಗೇಮ್ ಆಡೋಣ. ನಮ್ಮಿಬ್ರು ಫ್ರೆಂಡ್ಶಿಪ್ ನಮಗೆ ಗೊತ್ತಿರಲಿ ಆಯಿತಾ. ನಾವು ಹೊರಗೋಗಿ ನಮ್ಮ ಫ್ರೆಂಡ್ಶಿಪ್ ಏನಿದೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಇಲ್ಲೂ ಕೂಡ ನಮ್ಮ ಗೇಮ್ ನಮ್ಮ ಆಡೋಣ, ನಾವು ಫ್ರೆಂಡ್ಶಿಪ್ಪನ್ನು ನಾವು ಮೇಂಟೈನ್ ಮಾಡೋಣ. ಅಂದರೆ ಇವ್ರು ಯಾರ ತಲೆ ಹೂ ಬಿಡ್ತಿದ್ದಾರೆ ಈಗ, ಜಾನ್ವಿನೋ ಅಶ್ವಿನಿ ಗೌಡನು ಯಾರ ತಲೆ ಹೂ ಬಿಡ್ತಿದ್ದಾರೆ ಗೊತ್ತಾ. ಇವ್ರು ಹೂವಲ್ಲ ಕಾಲಿಫ್ಲವರ್ ಇಡ್ತಾ ಇದ್ದಾರೆ. ಬಟ್ ಅದು ನಮಗೆ ನಾನು ತುಂಬ ಸರಿ ಹೇಳಿದ್ದೀನಿ, ಜಾನ್ವಿ ಅಶ್ವಿನಿ ಗೌಡ ಒಂದೇ ಬೆಡ್ಡಲ್ಲಿ ಮಲಗೋದವರು, ಅವರೆಲ್ಲ ಡಿಸ್ಕಸ್ಸು ನಡೆಯುತ್ತೆ. ಅವರು ಸುಮ್ಮನೆ ನೋಡೋರಿಗೆ ನಮ್ಮನ್ನು ಮಂಗನ್ ಮಾಡ್ತಾ ಇದ್ದಾರೆ ಅಂತ. ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಮಾಳು ಅವರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಏನಪ್ಪ ಜವಾಬ್ದಾರಿ ಅಂತಂದರೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಳು ಅವರು ನಡೆಸ್ಕೊಡ್ಬೇಕು. ಅಂದರೆ ಮನೆಯಿಂದ ಹೊರಗಡೆ ಎಲಿಮಿನೇಟ್ ಆಗಿ ಹೊರಗಡೆ ಹೋಗೋಕ್ಕೆ ಮಾಳು ಅವರು ನಾಮಿನೇಟ್ ಮಾಡಬೇಕು. ಕರೆಕ್ಟಾದ ಕಾರಣ ಕೊಟ್ಟು ಅದಕ್ಕೆ ಒಂದು 5-6 ಬಕೆಟಲ್ಲಿ ಕೆಲವೊಂದು ಥರದ ನೀರಿಟ್ಟಿದ್ದಾರೆ. ಅಂದರೆ ಇದು ಕೊಚ್ಚೆ ನೀರು, ಅದೇ ರೀತಿ ಇದು ಚಿಣಿಮಿಣಿ ನೀರು, ಕಸದ ನೀರು, ತಣ್ಣೀರು, ಆಮೇಲೆ ಕೆಸರು ನೀರು, ಕಪ್ಪು ನೀರು, ಸಗಣಿ ನೀರು, ಈ ಥರ ಇಟ್ಟಿರ್ತಾರೆ. ಅದನ್ನು ಸೂಕ್ತ ಕಾರಣ ಕೊಟ್ಟು ನಮ್ಮ ಮಾಳು ಅವರು ಅವ್ರನ್ನ ನಾಮಿನೇಟ್ ಮಾಡಬೇಕು. ಫಸ್ಟ್ ನಮ್ಮ ಮಾಳು ಅವರ ಆಯ್ಕೆ ನಾಮಿನೇಷನ್ನಿಗೆ ಧ್ರುವಂತ್ ಅವರಿಗೆ ನಮ್ಮ ಮಾಳು ಅವರು ಕೊಡುವಂತಹ ಕಾರಣ ಏನು ಅಂತಂದರೆ, ನೀವು ಸರಿ ಇಲ್ಲ ರೀ, ನೀವು ಒಂಥರ ನಿಮ್ಮ ಮನಸ್ಸು ಸರಿ ಇಲ್ಲ ನಿಮ್ಮದು.
ಆಯಿತಾ. ನೀವು ಒಳಗೊಂದು ಹೊರಗೊಂದು, ನೀವು ನಾಟಕೀಯ ಮನುಷ್ಯ, ಮತ್ತು ನಿಮ್ಮನ್ನು ನಂಬೋದು ಕಷ್ಟ. ಮತ್ತು ನೀವು ಹೊರಗಡೆ ಎಲ್ಲರ ಹತ್ರನೂ ಚೆನ್ನಾಗಿರ್ತೀರ, ಬಟ್ ಒಳಗಡೆ ನೀವು ವಿಷ ಕರ್ತೀರ. ಮತ್ತು ನೀವು ಮಾಡುವಂತಹ ಕೆಲವೊಂದು ನನಗಿಷ್ಟ ಇಲ್ಲ. ಹಾಗಾಗಿ ನೀವು ಒಂದು ಸಗಣಿ ಅಂದರೆ ಈ ಮನೆಯ ಸಗಣಿ ನೀವು, ಹಾಗಾಗಿ ನಿಮಗೆ ಸಗಣಿ ನೀರು ಹಾಕ್ತಾ ಇದ್ದೀನಿ ಅಂತ ಸಗಣಿ ನೀರನ್ನ ಮಾಳುವವರಿಗೆ ಹಾಕ್ತಾರೆ. ನಮ್ಮ ಮಾಳುವವರು ಧ್ರುವಂತವ್ರಿಗೆ ಹಾಕ್ತಾರೆ. ಮಾಳುವರು ಧ್ರುವಂತವ್ರಿಗೆ ಸಗಣಿ ನೀರು ಹಾಕತ್ತಿಗೆ ಮಾಳುವವರಿಗೆ ಆ ಕಡೆ ಧ್ರುವಂತ ಒಂದು ಮಾತು ಹೇಳ್ತಾರೆ, ನಿನ್ನನ್ನು ಕ್ಯಾಪ್ಟನ್ ಮಾಡಿದ್ದಕ್ಕೆ ಸರಿಯಾಗಿ ಮಾಡಿದೆ ಅಂತ. ಇಲ್ಲಿ ಕ್ಯಾಪ್ಟನ್ ವಿಷಯ ಬರೋದೇ ಇಲ್ಲ. ಯಾಕೆಂತಂದರೆ ಪ್ರೇಕ್ಷಕರು ಅವರಿಗೆ ಓಟ್ ಹಾಕಿ ಕ್ಯಾಪ್ಟನ್ ಮಾಡಿದರೆ ಅವತ್ತು ಲೆಟ್ರು ಬಿಟ್ಕೊಟ್ಟಿರ್ಬೋದು ಧ್ರುವಂತವರು, ಬಟ್ ಧ್ರುವಂತವರಿಂದನೇ ಇವತ್ತು ಮಾಳುವವರು ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಯಾಕೆಂದರೆ ಮಾಳುವವ್ರ ಶ್ರಮನೂ ಕೂಡ ಇದೆ. ಮಾಳುವವರು ಅವತ್ತು ಬಂದಂಥ ಆಡಿಯನ್ಸನ್ನು ಕನ್ವಿನ್ಸ್ ಮಾಡಿದ ರೀತಿ, ಅವರ ಜೊತೆ ನಡ್ಕೊಂಡ ರೀತಿ, ಅದು ಇಷ್ಟ ಆಗಿ ಅವ್ರು ಮಾಳುವರಿಗೆ ಓಟ್ ಮಾಡಿದ್ದಾರೆ. ಮಾಳುವರು ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ. ಧ್ರುವಂತಿಂದನೇ ಮಾಳು ಕ್ಯಾಪ್ಟನ್ ಆದರು ಅಂತಂದರೆ ಅದು ತಪ್ಪಾಗುತ್ತೆ. ನಾನು ಇದನ್ನು ಒಪ್ಕೊಳಲ್ಲ. ಓಕೆ, ಲೆಟ್ರ್ ಬಿಟ್ಕೊಟ್ಟಿರ್ಬೋದು. ಯಾಕೆ ಚಂದ್ರಪ್ರಭು ಅವರು ಬಿಟ್ಕೊಟ್ರು, ಅವ್ರ ಮನೆಗೆ ಹೋಗಿಲ್ವ ಇವಾಗ? ಅದೆಲ್ಲ ಅದು ಆ ಕ್ಷಣಕ್ಕೆ ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿರ್ತಾರೆ ಅಷ್ಟೇ, ಆಯಿತಾ. ಈಗ ಧ್ರುವಂತವರಿಗೆ ಮಾಳುವವ್ರು ಕೊಟ್ಟ ಕಾರಣ ಏನು, ಸಗಣಿ ನೀರನ್ನ ನಮ್ಮ ಧ್ರುವಂತವ್ರ ಮೇಲೆ ಹಾಕ್ಬಿಟ್ಟು ಮಾಳುವವರು ನಾಮಿನೇಟ್ ಮಾಡ್ತಾರೆ. ಆ ಕಾರಣ ನನಗೇನೋ ಸೂಕ್ತ ಅನ್ನಿಸ್ತು. ಅಂದರೆ ಧ್ರುವಂತು ಆಯಿತಾ, ಇನ್ನೂ ಬುದ್ಧಿ ಕಲಿಯೋದು ತುಂಬಾ ಇದೆ. ಧ್ರುವಂತನ ನಾಟಕಗಳನ್ನೆಲ್ಲ ಪ್ರೇಕ್ಷಕ ನಂಬುವ ಸ್ಥಿತಿಲಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಓಕೆ, ಮಾಳು ಅವರ ನೆಕ್ಸ್ಟು ಆಯ್ಕೆ ಬಂದುಬಿಟ್ಟು ಕಾಕ್ರೋಚ್ ಸುದಿ, ಆಯಿತಾ. ಕಾಕ್ರೋಚ್ ಸುದಿಗೆ ಹೇಳೋದೇನು ಅಂತಂದರೆ, ಮಾಡೋರು ನೀವು ನಿಮ್ಮದು ಆಟ ಏನಿದೆ ಇದು ಯಾವುದು, ನೀವೇ ನಿಮ್ಮನ್ನೇ ನೀವು ಪ್ರವೀಣರು, ನಾನೇ ಪುರುಷೋತ್ತಮ ಅನ್ನೋ ರೀತಿ ತಿಳ್ಕೊಂಡಿದ್ದೀರ. ನೀವು ಏನೂ ಅಲ್ಲ. ನೀವು ಫಸ್ಟ್ ಕರೆಕ್ಟಾಗಿ ಗೇಮ್ ಆಡಿ ಈ ಮನೇಲಿ ಕರೆಕ್ಟಾಗಿ ಇರಿ ನೀವು ಅನ್ನೋದನ್ನು ಹೇಳ್ಬಿಟ್ಟು ಕೆಸರನ್ನ ಹಾಕ್ತಾರೆ. ಅದಾದ ನಂತರ ನಮ್ಮ ರಕ್ಷಿತನಿಗೆ ತಣ್ಣೀರು, ಆಯಿತಾ, ಅದು ಕೆಸರು ನೀರಲ್ಲ, ತಣ್ಣೀರು ಹಾಕ್ತಾರೆ. ಅದೊಂದು ವಿಷಯ ನೋಡಿ, ತಣ್ಣೀರು ತಣ್ಣೀರು ಹಾಕತ್ತಿಗೆ ಕಾರಣ ಕೊಡೋದು ಏನು ಗೊತ್ತಾ? ಅವ್ರು ಯಾವುದೇ ತಪ್ಪಾದ ಕಾರಣ ಕೊಡಲ್ಲ ಮಾಡೋರು ಹೇಳೋದು ಏನು ಅಂದರೆ, ರಕ್ಷಿತನಿಗೆ ನೀನು ನಿದ್ದೆ ಮಾಡ್ತೀಯ, ಕೂತಲ್ಲಿ ನಿಂತಲ್ಲಿ ನಿದ್ದೆ ಮಾಡ್ತೀಯ, ನೀನು ನಿದ್ದೆ ಹೋಗ್ಲಿ ಅಂತೇಳಿ ನಿನ್ನನ್ನು ನಾಮಿನೇಟ್ ಮಾಡ್ತಿದ್ದೀನಿ, ಅದಕ್ಕೆ ತಣ್ಣೀರು ಉಯ್ತಾ ಇದ್ದೀನಿ ಅಂತಾರೆ. ಆ ಕಡೆಯಿಂದ ರಕ್ಷಿತನೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವಳು ಏನೂ ಮಾತಾಡಲ್ಲ. ಇದೊಂದು ಜೋಕ್ ಚೆನ್ನಾಗಿದೆ. ಹೊರಗಡೆ ರಕ್ಷಿತಾ ಮತ್ತು ಇವ್ರು ಯಾರೋ ನಾಮಿನೇಟ್ ಆಗಿದಾರಲ್ಲ, ರಕ್ಷಿತಾ, ಅಶ್ವಿನಿ ಗೌಡ, ಜಾನ್ವಿ, ಕಾಕ್ರೋಚ್ ಸುದಿ, ಧ್ರುವಂತು, ಆಯಿತಾ, ರಾಶಿಕಾ, ಇವನ್ನೆಲ್ಲ ಫೋಟೋ ಹಾಕಿರ್ತಾರೆ. ಆವಾಗ ನಮ್ಮ ರಕ್ಷಿತಾ ಏನು ಮಾಡ್ತಾಳೆ, ಮಾಡೋರನ್ನ ಕರ್ಕೊಂಡೋಗಿ, ಅಣ್ಣ ನೋಡಿ ಅಣ್ಣ ಒಂದ್ಸರಿ ನೋಡಿ, ಇವರು ಮತ್ತೆ ತಂದು ನನ್ನ ಹಾಕ್ಬಿಟ್ಟಿದೆಯಲ್ಲ ಅಣ್ಣ ಅಂತಾಳೆ. ಮಾಡೋರಿಗೆ ನಗುತ್ತಾನೆ, ಯಾಕಾಗಲ್ಲ, ಅಣ್ಣ ನೋಡಿ ಅಣ್ಣ ಒಂದ್ಸರಿ. ಹೊರಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ನಾಮಿನೇಷನ್ ಅವ್ರದ್ದು. ನಮ್ಮ ರಕ್ಷಿತಾ ಅದು ನೋಡ್ಬಿಟ್ಟು ಮಾಳನ್ ಕರೆದೇಳೋದು, ಅಣ್ಣ ಇವ್ರ ಮಧ್ಯೆ ತಂದು ನನ್ನ ಹಾಕಿದ್ದೀರಲ್ಲ ಅಣ್ಣ ಅಂತ. ಪಾಪ ಮಾಳು ಆಗುತ್ತೆ, ಇಲ್ಲ ಪುಟ್ಟ, ಸಾರಿ ಪುಟ್ಟ ಅಂದರೆ ಮಾಡದೇ ಸಾರಿ ಕೇಳ್ಬಿಡ್ತಾರೆ. ಅಯ್ಯೋ ಇವ್ರ ಮಧ್ಯೆ ನಿಂಗೆ ತಂದು ಹಾಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಮಾಡೋರೆ ಆ ಪಿಕ್ಚರ್ಸ್ನ ನೋಡಿ ಸಾರಿ ಪುಟ್ಟ ಅಂತೇಳಿ ರಕ್ಷಿತನ ಹತ್ರ ಸಾರಿ ಕೇಳ್ತಾರೆ. ನೋಡಿ, ಅದನ್ನ ಈಗ ಮಾಡೋದು ರಕ್ಷಿತ ಇರೋ ಬಾಂಡಿಂಗ್ ನೋಡಿ, ಆಯಿತಾ. ಅದೇ ಹೇಳೋದು, ಯಾವಾಗಲೂ ಎಲ್ತಿ ಬಾಂಡಿಂಗ್ ಎಲ್ಲಿರುತ್ತೆ ಅಲ್ಲಿ ಏನನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗ ರಕ್ಷಿತನ ಮೇಲೆ ತಣ್ಣೀರು ಹಾಕಿ ನಮ್ಮ ಮಾಡುವವ್ರು ನಾಮಿನೇಟ್ ಮಾಡಿದ್ರು ಕೂಡ ರಕ್ಷಿತ ಅಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಮಾಡುವ ಹತ್ರ ಅದೇ ಒಂದು ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಿಲ್ಲ. ಅದನ್ನೇ ಹೇಳೋದು ಜೆನ್ಯೂನಿಟಿ ಅಂತ. ಓಕೆ, ರಕ್ಷಿತಾ ಆದಮೇಲೆ ಆಯಿತಾ ಬಂದಿದ್ದೇನೆ ನಮ್ಮ ಯಾರಪ್ಪ, ರಾಶಿಕನ ಮೇಲೆ ಕಸ ಸುರಿದು, ನೀನು ಬಿಗ್ ಬಾಸ್ ಮನೆಯ ಕಸ ಅಂತಾರೆ. ಅದಕ್ಕೆ ರಾಶಿಕಾ ಏನು ತಕದಿಮಿತಾನೆ, ಯಾಕೆ ನಾನು ಕಸ, ನನ್ನ ನೀ ಮನೆ ಕಸ ಅಂತ ಹಂಗಂದ್ರೆ ಅಂತೇಳಿ ತುಂಬ ರ್ಯಾಶಾಗಿ ಮಾತಾಡ್ತಾರೆ. ನನಗೆ ರಾಶಿಕಾ ಏನೇ ಮಾತನಾಡಿದ್ರು ಕೂಡ ರಾಶಿಕಾ ಗೇಮ್ ಆಡ್ತಿದ್ದಾಳೆ, ಸುಮ್ಮನೆ ಅಂತೂ ಇಲ್ಲ. ಅದು ನನಗೆ ಅನ್ನಿಸ್ತು. ನನಗೆ ಜೆನ್ಯೂನ್ನಾಗಿ ಇವತ್ತು ರಾಶಿಕನ್ ಗೇಮ್ ನೋಡಿ ಜೆನ್ಯೂನ್ನಾಗಿ ಗೇಮ್ ಆಡ್ತಿದ್ದಾಳೆ. ಓತ್ಲವಂತೂ ಹೊಡಿತಾ ಇಲ್ಲ, ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸು ಮಾಡ್ತಿಲ್ಲ. ಯಾವ ಗೇಮ್ ಕೊಟ್ಟರು 100% ಕೊಡ್ತಾ ಇದ್ದಾಳೆ ರಾಶಿಕಾ ಅನ್ನಿಸ್ತು. ಯಾಕೆಂದರೆ ಇವತ್ತು ನಾನು ಗೇಮ್ ರಾಶಿಕನ್ ನೋಡಿದ್ರಿಂದ ಮಾಡುವವರು ಈ ಮನೆಯ ಕಸ ಅಂತೇಳಿ ರಾಶಿಕೂ ಕೊಡ್ತಾರೆ, ರಾಶಿಕನ ನಾಮಿನೇಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಯಾರೋ ಜಾನ್ವಿಗೆ ಬಿಗ್ ಬಾಸ್ ಮನೆಯ ಚಿನಿಮಿಣಿ ಅಂತೇಳಿ ಆ ಚಿನಿಮಿಣಿದು ನೀರಿರೋ ಬಕೆಟ್ನ ಸುರಿತಾರೆ. ಸುರಿದು ಆಮೇಲೆ ಇದು ಎಂಥದ್ದು
ಹೇಳ್ತಾರೆ, ನೀನು ಬರೀ ಮೇಕಪ್ ಮಾಡ್ಕೊಂಡು ಓಡಾಡ್ತೀಯ ಕಣವ, ನೀನು ಅಡುಗೆನೂ ಕರೆಕ್ಟಾಗಿ ಮಾಡಲ್ಲ, ಏನೂ ಕರೆಕ್ಟಾಗಿ ಮಾಡಲ್ಲ ಅಂತೇಳಿ ಜಾನ್ವಿಗೆ ಹೇಳ್ತಾರೆ. ಜಾನ್ವಿ ಅದರಲ್ಲಿ ನಿಮಗೆ ಹಂಗಂದ್ರೆ ಗೊತ್ತಾ ಹಿಂಗಂದ್ರೆ ಗೊತ್ತಾ ಅಂತಾರೆ. ಅವ್ನಿಗೆ ಮಾಡು ತಲೆನೇ ಕೇಳ್ಕೊಳ್ಳಮ್ಮ, ನೀನು ಏನಾರು ಹೇಳ್ಕ, ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಇಲ್ಲೇ ಕೂತ್ಕೊಂತೇಳಿ ಉಯ್ತಾರೆ. ಓಕೆ, ಅಶ್ವಿನಿ ಗೌಡನಿಗೆ ಆಯಿತಾ ಕರಿ ನೀರು, ಕಪ್ಪು ನೀರನ್ನ ನಮ್ಮ ಮಾಡುವವರು ಉಯ್ತಾರೆ, ಉಯ್ದು ನಾಮಿನೇಟ್ ಮಾಡ್ತಾರೆ. ಅಶ್ವಿನಿಗೆ ಹೇಳೋದು ಒಂದೇನೆ, ರಕ್ಷಿತನ ನೀವು ಮಗಳ ಥರ ಅಂತೀರಾ, ಆದರೆ ಅಷ್ಟು ದ್ವೇಷ ಸಾಧಿಸ್ತೀರಾ, ನೀವು ಒಳಗೆ ತುಂಬ ದ್ವೇಷ ಹಸುವೆ ತುಂಬ್ಕೊಂಡಿದ್ದೀರಾ ನೀವು, ಅಂದರೆ ತುಂಬ ಹಸುವೆ ಇದೆ ನಿಮಗೆ, ಹಾಗಾಗಿ ನಿಮಗೆ ಕಪ್ಪು ನೀರನ್ನ ಉಯ್ತಾ ಇದ್ದೀನಿ ಅಂತಾರೆ. ಆವಾಗ ಅಶ್ವಿನಿ ಗೌಡ, ನನಗೆ ಮಾಡೋರಿಗೆ ಅಲ್ಲ, ಅಶ್ವಿನಿ ಗೌಡಗೆ ಮಾಡೋಗೆ ಏನಾದರೂ ಇದ್ದರೆ ಹೇಳಿ, ನೀವು ಅವ್ರದ್ದು ಇವ್ರದ್ದು ತಗೊಂಬಂದು ಹೇಳ್ಬೇಡಿ ಅಂತ ಅವಾಗ ಮಾಡು ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಹೇಳಿರೋದು ಮಾಳುಗೂ ಅಶ್ವಿನಿ ಗೌಡಗೂ ಏನಿದೆ ಅದರ ಮುಖಾಂತರವಾಗಿ ನಾಮಿನೇಟ್ ಮಾಡಿ ಅಂತಲ್ಲ, ಓವರ್ ಆಲ್ ಹೌಸಲ್ಲಿ ಏನು ನಡೀತಾ ಅದನ್ನ ನೋಡಿ ನಾಮಿನೇಟ್ ಮಾಡೋಕ್ಕೆ ಹೇಳಿರೋದು ಅಂತ ಮಾಡೋರು ಕಪ್ಪು ನೀರನ್ನ ಅಶ್ವಿನಿ ಮೇಲೆ ಹಾಕ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮಾಡೋರು, ಸ್ಟಾರ್ಟಲ್ಲಿ ನೀವು ಸೂರಜ್ ಹತ್ರ ಚೆನ್ನಾಗೇ ಇದ್ರಿ, ಸೂರಜ್ ಯಾವಾಗ ನಿಮ್ಮ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಈಗ ಸೂರಜ್ಜಿಂದ ದೂರ ಆಗಿದ್ದೀರ, ಅಂದರೆ ನಿಮ್ಮ ತಪ್ಪುಗಳನ್ನು ಯಾರಾದರೂ ಎತ್ತಿ ಎಣಿಸಿದ್ರೆ ಅವ್ರನ್ನ ನೀವು ದೂರ ಮಾಡ್ತೀರಾ ಅನ್ನೋದನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಈ ವಾರ ನಾಮಿನೇಷನ್ನಲ್ಲಿ ಇರೋರು ಯಾರ್ಯಾರಪ್ಪ, ನಾಮಿನೇಟ್ ಆಗಿರೋರು ಯಾರ್ಯಾರಪ್ಪ ಅಂತಂದರೆ ಧ್ರುವಂತ್, ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಜಾನ್ವಿ ಮತ್ತು ರಾಶಿಕಾ, ಇಷ್ಟು ರಕ್ಷಿತಾ ಇಷ್ಟು ಜನ ನಾಮಿನೇಷನ್ನಲ್ಲಿದ್ದಾರೆ. ನಿಮ್ಮ ಇಷ್ಟದ ಸ್ಪರ್ಧಿಗಳಿಗೆ ವೋಟ್ ಮಾಡಿ, ರಕ್ಷಿತನಿಗೆ ವೋಟ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಇದಾದ ಮೇಲೆ ನಮ್ಮ ಬಿಗ್ ಬಾಸ್ ಅವರು ಒಂದು ಗೇಮ್ನ ಕೊಡ್ತಾರೆ, ಮಡಿಕೆ ಮೇಲೆ ಅವ್ರವ್ರ ಫೋಟೋಗಳನ್ನು ಹಾಕಿ 2 ತಂಡ ಮಾಡ್ತಾರೆ. 2 ತಂಡ ಹೆಂಗೆ ಅಂತಂದರೆ, ಒಂದು ನಾಮಿನೇಟ್ ಆಗಿರುವಂಥ ತಂಡ, ಅಂದರೆ ನೇರವಾಗಿ ನಾಮಿನೇಟ್ ಆಗಿರುವಂತಹ ರಿಷಾ ಗೌಡ ಅವರ ಜೈಲು ಅವಧಿ ಕೂಡ ಮುಗಿಯುತ್ತೆ, ಅದಾದ ನಂತರ ಅವರು ಕೂಡ ನಾಮಿನೇಷನ್ ತಂಡಕ್ಕೆ ಸೇರ್ಕೊಳ್ತಾರೆ. ಅಂದರೆ ನಾಮಿನೇಟ್ ಆಗಿರೋದು ಒಂದು ತಂಡ, ಇನ್ನೊಂದು ನಾಮಿನೇಟ್ ಆಗಲಿಲ್ಲದಂಥ ತಂಡ, ಈ ಥರ 2 ತಂಡನ ಮಾಡಿಬಿಟ್ಟು ಗೇಮ್ನ ಮಾಡ್ತಾರೆ. ಗೇಮ್ ಮಾತ್ರ ಚಿಂದಿ ಚಿತ್ರನ ಸೂಪರ್ ಗೇಮು. ಫಸ್ಟು ನಾಮಿನೇಷನ್ ಟೀಮಿಂದ ಧ್ರುವಂತ್, ಕಾಕ್ರೋಚ್ ಸುದಿ, ಈ ಕಡೆ ನಾಮಿನೇಟ್ ಆಗದಿಲ್ಲದಂಥ ಟೀಮಿಂದ ಧನುಷ್ ಮತ್ತು ಅಭಿಷೇಕ್ ಹೋಗ್ತಾರೆ. ಫಸ್ಟು ಧ್ರುವಂತಿಂದನೇ 3 ಸರಿ ಫೋಲ್ ಆಗುತ್ತೆ ಆಯಿತಾ. ಅಂದರೆ ಅವರು ಬಜಾರಿಂತ ಫಸ್ಟೇ ಹೋಗಿ ಕೊನೆಗೆ ನಮ್ಮ ಧನುಷ್ ಹೋಗಿ ಹೊಡಿತಾರೆ, ಧ್ರುವಂತು ಹೊಡಿತಾರೆ. ಎರಡನೇದು ಹೆಣ್ಮಕ್ಳುದಂತೂ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಸೂಪರ್. ಈ ಕಡೆ ನಾಮಿನೇಟ್ ಆಗದ ಟೀಮಿಂದ ಸ್ಪಂದನ, ಸೋಮಣ್ಣ, ಕಾವ್ಯ ಬರ್ತಾರೆ. ಆ ಕಡೆ ನಾಮಿನೇಟ್ ಆಗಿರೋ ಟೀಮಿಂದ ಜಾನ್ವಿ ಮತ್ತು ರಾಶಿಕಾ ಬರ್ತಾರೆ. ನಾನು ನಿಜವಾಗ್ಲೂ ಆನೆಸ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೆಣ್ಮಕ್ಳು ಸೂಪರಾಗಿ ಗೇಮ್ ಮಾಡಿದ್ರು, ಆದರೆ ನನಗೆ ರಾಶಿಕನ ಗೇಮ್ ಸೂಪರಾಗಿ ಇಷ್ಟ ಆಯ್ತು. ನನಗೆ ರಾಶಿಕಾ ಸೂಪರಾಗಿ ಗೇಮ್ ಮಾಡೋದು, ಏಕೆಂತಂದ್ರೆ ನಾವು ಜೆನ್ಯೂನಾಗಿ ಹೇಳಬೇಕು ನಾವು, ಆಯಿತಾ, ಸುಮ್ಮನೆ ಹೇಳೋದಲ್ಲ. ರಾಶಿಕಾ ಇವತ್ತಿನ ನನ್ನ ಗೇಮ್ ನೋಡಿ ಸೂಪರಾಗಿ ಗೇಮ್ ಆಡ್ತಾ ಹುಡುಗಿ, ಏಕೆಂತಂದರೆ ತಪ್ಪಿಸ್ಕೊಂಡು ಹೋಗಿ ಹೊಡೆದಿದ್ದಿದೆಯಲ್ಲ, ಸೂಪರಾಗಿ ಗೇಮ್ ಮಾಡೋದು. ಆವಾಗ ರಾಶಿಕಾ ಹೊಡೆಯೋದು, ಮತ್ತು ಧನುಷ್ ಗೌಡ ಇದನ್ನು ಫೋಟೋಕ್ಕೆ ಮಡಿಕೆ ಹೊಡಿತಾರೆ. ಎರಡನೇದು ಮತ್ತೆ ಹುಡುಗರಲ್ಲಿ ಅದೇ ಧ್ರುವಂತ್ ಮತ್ತು ಕಾಕ್ರೋಚ್ ಸುದಿ, ಈ ಕಡೆ ಧನುಷ್ ಗೌಡ ಮತ್ತು ಅಭಿಷೇಕರು ಹೋಗಿ ಮಡಿಕೆ ಹೊಡಿತಾರೆ. ಮತ್ತು ಇವ್ರದ್ದು ಹೊಡಿತಾರೆ, ಯಾರ್ದು ರಾಶಿಕಾದ್ ಹೊಡಿತಾರೆ. ಅಭಿಷೇಕ್ ಹೋಗ್ಬಿಟ್ಟು ರಾಶಿಕಾದ್ ಹೊಡಿತಾರೆ. ಮತ್ತೆ ಹುಡುಗಿಯವ್ರದ್ದು ಸ್ಟಾರ್ಟ್ ಆಗುತ್ತೆ. ಮತ್ತು ಹುಡುಗಿಯವ್ರದ್ದು ಸ್ಟಾರ್ಟ್ ಆದಾಗ ಆ ಕಡೆ ನಾಮಿನೇಟ್ ಆಗದಿರೋ ಟೀಮಿಂದ ಸೇಮ್ ಅವರೇ ಬರ್ತಾರೆ, ಯಾರು ಸ್ಪಂದನ ಮತ್ತು ಕಾವ್ಯ. ಈ ಕಡೆ ನಾಮಿನೇಟ್ ಆಗಿರೋ ಟೀಮಿಂದ ಅಶ್ವಿನಿ ಗೌಡ ಮತ್ತು ರಾಶಿಕಾ ಬರ್ತಾರೆ. ಅದರಲ್ಲೂ ಕೂಡ ರಾಶಿಕಾ ಇಸ್ ಎ ಬೆಸ್ಟ್ ಪ್ಲೇಯರ್. ಏನು ಬಟ್ಟೆ ಮೇಲೋದ್ರು ಯಾವುದನ್ನು ನೋಡ್ಕೊಂಡಂಗೆ ನನ್ನ ಗೋಲ್ ಗುರು, ನಾನು ಹೋಗಿ ತಗೋಬೇಕು, ನಾನು ಮಡಿಕೆ ಹೊಡಿಬೇಕು ಆಯಿತಾ, ಅದು ಸೂಪರಾಗಿ ಮಾಡ್ತಾಳೆ ರಾಶಿಕಾ. ಅದಕ್ಕೆ ಅಶ್ವಿನಿ ಗೌಡ ಕೂಡ ಸಪೋರ್ಟ್ ಮಾಡ್ತಾರೆ. ಅಂದರೆ ಅಶ್ವಿನಿ ಗೌಡ ಸ್ಟ್ರೆಂತು ಏನು ಅಂತಂದರೆ ಟೈಟಾಗಿ ಇದು ಮಾಡ್ಕೊಳ್ತಾರೆ ಅವರು ತಡೆಯೋ ಕೆಪಾಸಿಟಿ. ಅಂದರೆ ಎಂತ ಹೇಳ್ತಾರಲ್ಲ, ಯಾವಾಗ್ಲೂ ಗೇಮು ಆಡಬೇಕು ಅಂತಂದರೆ ಸ್ಟ್ರೆಂತು ಮತ್ತು ಏನು ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಅದು ತುಂಬ ಚೆನ್ನಾಗಿ ಅಶ್ವಿನಿ ಗೌಡನಿಗೆ ಗೊತ್ತು. ಬಟ್ ಸ್ಪಂದನ ಮತ್ತು ಕಾವ್ಯ ಕೂಡ ಅವರ ಒಂದು ಪ್ರಯತ್ನನ ಅವ್ರು ಮಾಡಿದ್ದಾರೆ, ನಾನು ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಆಯಿತಾ, ಇನ್ನೊಂದು ಸ್ವಲ್ಪ ನ್ಯಾಕ್ ಬೇಕಿತ್ತು ಅವ್ರಿಗೆ, ಇನ್ನೊಂದು ಸ್ವಲ್ಪ ಅವರಿಗೆ ಅದರಲ್ಲಿ ಅನುಭವ ಸಾಲದು ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಅದಾದಾಗ ಮತ್ತೆ ರಾಶಿಕಾ ಹೊಡಿಯೋದು, ಸ್ಪಂದನ ಸೋಮಣ್ಣಂದು ಹೊಡಿತಾರೆ, ಅದಾದ ನಂತರ ರಘುದು ಹೊಡಿತಾರೆ
ಆಯಿತಾ. ಆಮೇಲೆ ಅಭಿಷೇಕ್ ಹೊಡಿತಾರೆ, ಅಲ್ಲಿಗೆ ಗೇಮು ಮುಗಿಯುತ್ತೆ. ಏನು ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಖುಷಿಯಾದಾದಮೇಲೆ ಲಿವಿಂಗ್ ಏರಿಯಾದಲ್ಲಿ ನಮ್ಮ ಬಿಗ್ ಬಾಸ್ ಅವರು ನಾಮಿನೇಟ್ ಆಗಿರುವಂಥ ಟೀಮು ಈ ಗೇಮಲ್ಲಿ ವಿನ್ ಆಗಿದೆ, ಹಾಗಾಗಿ ನೀವು ನಾಮಿನೇಟ್ ಆಗದಿರೋ ಅಂಥವ್ರನ್ನ ಒಬ್ಬರನ್ನ ನಾಮಿನೇಟ್ ಮಾಡಿ ನಿಮ್ಮ ಕಡೆ ಕರ್ಕೋಬೇಕು, ಒಬ್ಬರನ್ನ ಸೇವ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ನಿಜವಾಗ್ಲೂ ಕೂಡ ಈ ಗೇಮ್ ಸೂಪರಾಗಿತ್ತು. ಬಿಗ್ ಬಾಸ್ ಟೀಮು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದೆ. ನನಗೆ ಒಂದು ವಿಷಯ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ದಯವಿಟ್ಟು ಆಯಿತಾ, ಯಾರು ಜೆನ್ಯೂನಾಗಿ ಗೇಮ್ ಆಡ್ತಾ ಇದ್ದಾರೆ ಅವ್ರಿಗೆ ಓಟ್ ಹಾಕಿ, ಯಾರು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಿದ್ದಾರೆ ಅವ್ರಿಗೆ ಓಟ್ ಹಾಕ್ಬಿಡಿ. ಏಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲಂಗಿದ್ದಾರೆ ಬಿಗ್ ಬಾಸ್ ಮನೇಲಿ ಅನ್ನೋದು. ಯಾಕೆ ಅವರಿಗೆ ಇದು ಮಾಡಿ ಓಟ್ ಹಾಕಿ ಅಂತೀನಿ ನಾನು, ಆಯಿತಾ. ಯಾಕೆ ಅಂತಂದರೆ ಈಗ ಕೆಲಸ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಿದ್ದಾರೆ ನೋಡಿ, ಅವ್ರಿಗೆ ನೀವು ಓಟ್ ಹಾಕಿದ್ರೂ ಪ್ರಯೋಜನ ಇಲ್ಲ. ಅವ್ರು ಹಂಗೆ ವಾರಗಳು ತಳ್ಕೊಂಡು ಹೋಗ್ತಾರೆ. ಜೆನ್ಯೂನಾಗಿ ಗೇಮ್ ಆಡೋರಿಗೆ ನೀವು ಓಟ್ ಹಾಕಿದರೆ ಖಂಡಿತವಾಗ್ಲೂ ಅವರು ಮುಂದೆ ಹೋಗೋಕೆ ಅವ್ರಿಗೆ ಒಂದು ದಾರಿ ಆಗುತ್ತೆ. ನನಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಗಿಲ್ಲಿ ನಟ, ಆಯಿತಾ. ಗಿಲ್ಲಿ ನಟ ಕಾಮಿಡಿ ಮಾಡೋದು ಆಯಿತಾ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನನಗೂ ಹಂಗೆ ಅನ್ನಿಸ್ತಾ ಇದೆ. ನನಗೆ ಯಾಕೆ ಗಿಲ್ಲಿ ನಟ ಯಾರಿಗೂ ಭಯಪಡಬಾರ್ದು, ಗಿಲ್ಲಿ ನಟ ಮೊದಲು ಹೇಗಿದ್ದ ಹಾಗೇ ಇರಬೇಕು. ನನಗೆ ಗಿಲ್ಲಿ ನಟ ಫನ್ ಮಾಡಬೇಕು, ಎಲ್ಲರ ಕಾಲು ಎಳಿಬೇಕು, ಅವಾಗಲೇ ಇಷ್ಟ ನನಗೆ. ಗಿಲ್ಲಿ ನಟ ಸೈಲೆಂಟಾಗಿದ್ದರೆ ನಂಗೆ ನೋಡೋಕ್ಕೆ ಆಗಲ್ಲ. ಗಿಲ್ಲಿ ನಟ ಇವತ್ತು ಗೇಮ್ ಆಡೋತ್ತಿಗೆ ಮಾಡಿದ ಕಾಮಿಡಿ ಇರ್ಬೋದು, ಆಯಿತಾ. ಹುಲಿಗಳು ನೋಡಿ ಆಯಿತಾ, ಸಿಂಹಗಳು ಹುಲಿ ಅಂದರೆ ನಮಗೆ ಗಿಲ್ಲಿ ನಟ ಹಂಗಿದ್ರೇ ಇಷ್ಟ. ಸೈಲೆಂಟ್ ಆದರೆ ನಮಗೆ ಇಷ್ಟ ಆಗಲ್ಲ. ಒಟ್ಟಾರೆಯಾಗಿ ಈ 45ನೇ ಎಪಿಸೋಡಿನ ರಿವ್ಯೂ ಇದು. ಎಪಿಸೋಡ್ ಸೂಪರಾಗಿತ್ತು. ಎಲ್ಲರೂ ಕೂಡ ಗೇಮ್ ಆಡೋಕ್ಕೆ ರೆಡಿಯಾಗಿದ್ದಾರೆ. ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಅನ್ನೋದು ಹೇಳಿದ್ದೀನಿ. ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ, ನಾನು ರಕ್ಷಿತನಿಗೆ ವೋಟ್ ಮಾಡಿ ಅಂತೀನಿ. ನನ್ನ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.